ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಬ್ಬೀಸ್ ವ್ಲಾಗ್. ನಾನಿವತ್ತು ಮಾಡ್ತಿರಕ್ಕಂಥ ರೆಸಿಪಿ ತಟ್ಟೆ ಇಡ್ಲಿ ಸ್ಮೂತಾಗಿ ಮೃದುವಾಗಿ ಹಾಗೆ ಹೂವಿನಂತೆ ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಕೊನೆವರೆಗೂ ವಿಡಿಯೋ ನೋಡಿ. ಈ ತಟ್ಟೆ ಇಡ್ಲಿ ಸ್ಮೂತಾಗಿ ಇದ್ರ ಮೇಲೆ ತುಪ್ಪ ಸ್ವಲ್ಪ ಚಟ್ನಿ ಪುಡಿ ಹಾಕೊಂಡು ತಿಂತಾಯಿದ್ರೆ ಏನು ಟೇಸ್ಟಾಗಿರುತ್ತಲ್ಲ, ಅದೇ ಥರ ನಮಗೆ ಚಟ್ನಿ ಪುಡಿ ಬೇಡ ಅಂದರೆ ಆಗನೂ ಸತ ತಿನ್ಬೋದು ಮಾಡಿಕೊಂಡು. ನಾವು ನೋಡಿ ಎಷ್ಟೊಂದು ಸ್ಮೂತಾಗಿದೆ ಇದು ಇಡ್ಲಿ. ತಟ್ಟೆ ಇಡ್ಲಿ ಹೋಟೆಲಲ್ಲೆಲ್ಲ ಸಿಗುತ್ತಲ್ಲ, ಬಿಡದಿ ತಟ್ಟೆ ಇಡ್ಲಿ ಅಂತ ಹೇಳ್ತಾರಲ್ಲ, ಅದು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ನಾನು ತಟ್ಟೆ ಇಡ್ಲಿ ಮಾಡೋದಕ್ಕೆ ಇಡ್ಲಿ ರೈಸ್ ತೊಗೊಂಡಿದ್ದೀನಿ. ಇಡ್ಲಿ ರೈಸ್ ಅಂತಲೇ ಬರುತ್ತೆ, ಅದನ್ನೇ ತೊಗೊಳ್ಳಿ. 2 ಲೋಟ ಇಡ್ಲಿ ರೈಸ್ ಹಾಕ್ಕೊತಾ ಇದ್ದೀನಿ. ಇಲ್ಲ ನಮ್ಮ ಹತ್ರ ಇಡ್ಲಿ ರೈಸ್ ಜಾಸ್ತಿ ಇಲ್ಲಾಂದರೆ ಸ್ವಲ್ಪ ರೇಷನ್ ಅಕ್ಕಿ, ಒಂದು ಸ್ವಲ್ಪ ಇಡ್ಲಿ ಅಕ್ಕಿ ಹಾಕ್ಕೊಂಡು ಮಾಡ್ಕೊಬೋದು. ಒಂದು 2 ಸರಿ ಚೆನ್ನಾಗಿ ತೊಳ್ಕೊಂಬಿಟ್ಟು ನೀರು ಹಾಕ್ಬಿಟ್ಟು ನೆನೆಸಿದ್ದೀನಿ. ಹಾಗೆ 2 ಲೋಟ ಅಕ್ಕಿಗೆ ಅರ್ಧ ಲೋಟ ಉದ್ದಿನ ಕಾಳು ಹಾಕಿ ನೆನೆಸ್ತಾ ಇದ್ದೀನಿ. ಅದನ್ನು ಸತ ಇದನ್ನೆಲ್ಲನ ಒಂದು 5ರಿಂದ 7 ಅವರ್ ನೆನೆಸೋಕೆ ಇಟ್ಬಿಟ್ಟು, ಇವಾಗ ನೆಂದಿದೆ ಅದೆಲ್ಲ ಚೆನ್ನಾಗಿ, ಮತ್ತೊಂದು ಸರಿ ವಾಶ್ ಮಾಡಿಬಿಟ್ಟು ಆ ನೀರು ಚೆಲ್ಬಿಟ್ಟು ಎತ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಅವಲಕ್ಕಿ ನೆನಕ್ಕಿದ್ದೆ ಒಂದು ಅರ್ಧ ಗಂಟೆ ಮುಂಚೆನೇ. ಆ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ಇವಾಗ ನಾನು ಉದ್ದಿನಬೇಳೆ ಒಂದು ಜಾರ್ ತೊಗೊಂಡ್ಬಿಟ್ಟು, ಒಂದು ಉದ್ದಿನಬೇಳೆ ಅಥವಾ ಉದ್ದಿನ ಕಾಳು ನಿಮ್ಮ ಹತ್ರ ಯಾವುದಿದೆ ಅದನ್ನು ಹಾಕ್ಕೊಳ್ಳಿ. ಅದು ಹಾಕ್ಕೊಂಬಿಟ್ಟು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ನೋಡಿ ನೆನೆಸಿದ್ವಲ್ಲ ಏನು ಉದ್ದಿನ ಕಾಳು, ಒಂದು 6ರಿಂದ 7 ಅವರು ಅದನ್ನು ನೆನೆಸಿರೋದನ್ನ ರುಬ್ಬಿದ್ದೀನಿ. ಅದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಬಿಟ್ಟು ಅದೇ ಜಾರಿಗೆ ನಾವು ನೆನೆಸಿರ್ತಕ್ಕಂಥ ಅಕ್ಕಿ ಇರುತ್ತಲ್ಲ, ಇಡ್ಲಿ ಅಕ್ಕಿ ಅಥವಾ ನಿಮ್ಮ ಹತ್ರ ರೇಷನ್ ಅಕ್ಕಿ ಇತ್ತಂದರೆ ಎರಡನ್ನೂ ಅರ್ಧ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಚೆನ್ನಾಗಿ ಬರೋದಿಲ್ಲ, ಬರೀ ರೇಷನ್ ಅಕ್ಕಿಲಿ ಮಾಡಿದರೆ ಎಷ್ಟೊಂದು ಸ್ಮೂತಾಗಿ. ಅದಕ್ಕೋಸ್ಕರನ ನಾನು ಅಕ್ಕಿ ರುಬ್ಬಿದ್ದೀನಿ. ನೋಡಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನಾವೇನು ದೋಸೆಗೆಲ್ಲ ರುಬ್ಕೊತೀವಲ್ಲ ಅದೇ ಥರ ರುಬ್ಕೊಳ್ಳಿ, ತರಿಯಾಗಿ ಏನು ರುಬ್ಬಬೇಕು ಅಂತೇನಿಲ್ಲ. ಹಾಗೆ ಅವಲಕ್ಕಿನೂ ಸತ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ವಲ್ಲ, ಅವಲಕ್ಕಿನೂ ಹಾಕ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ. ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಈಗೇನು ಅಕ್ಕಿ ಎಲ್ಲ ಹಾಕಿಟ್ಟಿದ್ವಲ್ಲ, ಉದ್ದಿನ ಕಾಳು ಎಲ್ಲ ರುಬ್ಬಿರೋದಿತ್ತಲ್ಲ, ಅದನ್ನೆಲ್ಲನ ಅದೇ ಪಾತ್ರೆ ಒಳಗೆ ಅವಲಕ್ಕಿ ಸುತ್ತನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಕೈಯಲ್ಲೇ ಮಿಕ್ಸ್ ಮಾಡಿ, ಸ್ಪೂನಲ್ಲಿ ಮಿಕ್ಸ್ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಇಡ್ಲಿ. ಕೈಯಲ್ಲಿ ಮಿಕ್ಸ್ ಮಾಡಿದರೆ ಉದುಕ್ ಬರುತ್ತೆ, ಚೆನ್ನಾಗಿ ಬರುತ್ತೆ ಹಿಟ್ಟು ಹುಳಿ ಅಂತನ. ಅದಕ್ಕೋಸ್ಕರ ಇವಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಓವರ್ ನೈಟು ಹುಳಿ ಬರ್ಸಿದ್ದೀನಿ. ನೋಡಿ ಇವಾಗ ಬೆಳಿಗ್ಗೆ ಮಾರ್ನಿಂಗು ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲ ಉಬ್ಬಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ನೊರೆ ಬರ್ತಾ ಇದೆಯಲ್ಲ, ಈ ಥರ ಬಂತು ಅಂದರೆ ನೊರೆ ಟೈಪ್ ಬಂತು ಅಂದರೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಅರ್ಥ. ಇವಾಗ ಇಡ್ಲಿ ಆಗಲಿ ದೋಸೆ ಆಗಲಿ ಈ ಥರ ಬಂತು ಅಂದರೆ ಚೆನ್ನಾಗಿರುತ್ತೆ, ಸ್ಮೂತಾಗಿ ಬರುತ್ತೆ ಅಂತ. ಹಾಗೆ ಒಂದು ಸ್ವಲ್ಪ ಉಪ್ಪು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇದಕ್ಕೇನು ಸೋಡಾ ಏನೂ ಹಾಕ್ತಾಯಿಲ್ಲ, ನಾನು ಬರೀ ಉಪ್ಪಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆಂಟಿಗೆ ನೋಡ್ಕೊಳ್ಳಿ. ದೋಸೆ ಹಿಟ್ಟು ಇಡ್ಲಿ ಅದ ನೋಡಿ, ಈ ಅದಕ್ಕಿದ್ರೆ ಸಾಕಾಗುತ್ತೆ ಇಡ್ಲಿ ಹಾಕೋದಕ್ಕೆ. ಇವಾಗ ನಾನು ತಟ್ಟೆ ಇಡ್ಲಿ ಮಾಡ್ತಾ ಇರೋದ್ರಿಂದ ತಟ್ಟೆ ಇಡ್ಲಿ ಪ್ಲೇಟ್ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡ್ಕೊಂಬಿಟ್ಟು, ಎಣ್ಣೆ ಅಥವಾ ತುಪ್ಪ ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನು ಹಚ್ಕೊಂಡು ಇವಾಗ ನಾನು ಎಲ್ಲನ ಏನು ಹಿಟ್ಟು ಕಲಸಿಟ್ಟಿದ್ವಲ್ಲ ಅವು ಹಿಟ್ಟು ಹಾಕ್ತಾಯಿದ್ದೀನಿ. ಎಲ್ಲ ಪ್ಲೇಟ್ಸ್ಗೂ ಇದೇ ಥರ ಹಾಕಿಟ್ಕೊಳ್ತಾ ಇದ್ದೀನಿ ನಾನು. ನೀವು ಸತ ಇದೇ ಥರ ಮಾಡಿ, ಚೆನ್ನಾಗಿ ಬರುತ್ತೆ ಇಡ್ಲಿ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟಪಟ್ಟು ತಿಂತಾರೆ. ನಮ್ಮ ಮಗಳಿಗಂತೂ ಭಾಳ ಫೇವ್ರೇಟ್ ಇದು ಇಡ್ಲಿ. ಅದಕ್ಕೋಸ್ಕರ ಇದೇ ಇಡ್ಲಿ ಮಾಡೋದು ನಾನು ಯಾವಾಗಲೂ ಮನೆಯಲ್ಲಿ. ನೋಡಿ ಇವಾಗ ಎಲ್ಲನ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇತ್ತಲ್ಲ, ಆ ಸ್ಟ್ಯಾಂಡಿಗೆ ಇಡ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೆ ಇಡ್ಲಿ ಮಾತ್ರ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕೊನೆಯಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮಾಡಿ ನೀವು ಟ್ರೈ ಮಾಡಿ ನೋಡಿ. ನೋಡಿ ಇವಾಗೆಲ್ಲ ತಟ್ಟೆ ಸ್ಟ್ಯಾಂಡಿಗೆಲ್ಲ ಇಟ್ಟಾಯ್ತಲ್ವ. ಇವಾಗ ನಾನು ಈ ಕಡೆಯೇ ಪಾತ್ರೆಯಲ್ಲಿ ಹಾಗೆ ಇಡ್ಲಿ ಕುಕ್ಕರಲ್ಲಿ ನೀರು ಕಾಯೋಕ್ಕಿಟ್ಟಿದ್ದೆ. ಸ್ವಲ್ಪನ ನೀರು ಕಾದಿದೆ ಚೆನ್ನಾಗಿ. ಈ ಟೈಮಲ್ಲಿ ನಾನು ಏನು ಇಡ್ಲಿ ತೊಗೊಂಡಿದ್ವಲ್ಲ, ಇಡ್ಲಿ ಎಲ್ಲ ಇಟ್ಟಿದ್ವಲ್ಲ ಸ್ಟ್ಯಾಂಡು ಹಾಕ್ಬಿಟ್ಟು ಕ್ಲೋಸ್ ಮಾಡಿರ್ತಿದ್ದೀನಿ. ಇದು ವಿಜಲ್ ಬರುತ್ತೆ ನಮ್ಮದು. ವಿಜಲ್ ಬರೋದ್ರಿಂದ ನಾನು ಒಂದು 5 ಮಿನಿಟ್ಸ್ ಆದರೆ ಸಾಕು. 5 ಮಿನಿಟ್ಸ್ಗೆಲ್ಲ ವಿಜಲ್ ಬಂದುಬಿಡುತ್ತೆ. ವಿಜಲ್ ಮುಗಿದ್ಮೇಲೆ ಮುಗೀತಂತ. ನೋಡಿ ಇವಾಗ ಆಗಿದೆ, ವಿಜಲೆಲ್ಲ ಬಂದಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ. ಸ್ವಲ್ಪನೂ ಎಲ್ಲೂ ಅಂಟ್ಕೊಳ್ತಾ ಇಲ್ಲ. ನಾನು ಚಾಕು ಇಟ್ಟು ಟೆಸ್ಟ್ ಮಾಡಿದ್ದೀನಿ, ನಾನು ನೋಡ್ತಾ ಇದ್ದೀನಲ್ಲ, ಎಲ್ಲೂ ಅಂಟ್ತಾ ಇಲ್ಲ, ಚಾಕುಗೆ ಅಂಟ್ತಾ ಇಲ್ಲ ಅಂದರೆ ಇಡ್ಲಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ತೆಗ್ದಿದ್ದೀನಿ. ಸ್ವಲ್ಪ ತಣ್ಣಗಾಗೋವರೆಗೂ, ಒಂಚೂರು ತಣ್ಣಗಾಗೋವರೆಗೂ ಬಿಟ್ಟರೆ ಚೆನ್ನಾಗಿ ಬರುತ್ತೆ. ನಾನು ಹಾಗೆ ಬಿಸಿನೇ ತೆಗಿತಾ ಇದ್ದೀನಿ. ನೋಡಿ ಒಂದು ಟೈಮು ಸೆಂಟ್ರಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲೂ ಸ್ವಲ್ಪನೂ ಇಡ್ಲಿ ಎಲ್ಲೂ ಅಂಟ್ತಾ ಇಲ್ಲ ಚಾಕುಗೆ ಆಗಲಿ. ಅದಕ್ಕೆ ಪರ್ಫೆಕ್ಟಾಗಿ ಬಂದಿದೆ ಇಡ್ಲಿ ಅಂತ. ಅದನ್ನೆಲ್ಲ ಸುತ್ತ ಬಿಡಿಸ್ಕೊಂಬಿಟ್ಟು ಉಲ್ಟಾ ಮಾಡಿದರೆ ಸಾಕಾಗುತ್ತೆ, ಬಂದುಬಿಡುತ್ತೆ ಇಡ್ಲಿ. ಚೆನ್ನಾಗಿ ಬಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನಾವು ಹೋಟೆಲಲ್ಲೆಲ್ಲ ಹೋದಾಗ ತಿಂತೀವಲ್ವ, ಇದೇ ಥರ ಬಿಡದಿ ಇಡ್ಲಿ, ಮಲ್ಲಿಗೆ ಇಡ್ಲಿ ಅಂತ ಹೇಳ್ತೀವಲ್ಲ, ಇದೇ ಥರ ಇಡ್ಲಿ. ನಾನು ಇವಾಗ ಇಡ್ಲಿ ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಚಟ್ನಿ ಪುಡಿ ಮತ್ತು ಟೊಮೊಟೊ ಚಟ್ನಿನ ಕಾಂಬಿನೇಷನಾಗಿ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ್ದು ಕಾಂಬಿನೇಷನ್ ಬೇಕೋ ಅದನ್ನು ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇಡ್ಲಿ ಟೇಸ್ಟೇ ಬೇರೆ ಇರುತ್ತಲ್ವ. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇಷ್ಟಪಟ್ಟು ತಿಂತಾರೆ. ಎಷ್ಟು ಮೃದುವಾಗಿ ಸ್ಮೂತಾಗಿ ಬಂದಿದೆ ನೋಡಿ ಇಡ್ಲಿ.
ಇಡ್ಲಿ ಅಕ್ಕಿಯಿಂದ ಮಾಡೋದ್ರಿಂದ ಇದೇ ಬೆನಿಫಿಟ್ಸು. ಹೋಟೆಲ್ಗಳಲ್ಲೆಲ್ಲ ರೇಷನ್ ಅಕ್ಕಿಲಿ ಮಾಡ್ತಾರೆ ಅಂತ ಹೇಳ್ತೀವಲ್ಲ, ಅದು ಸುಳ್ಳು. ರೇಷನ್ ಅಕ್ಕಿಲಿ ಮಾಡಲ್ಲ ಹೋಟೆಲಲ್ಲೆಲ್ಲ. ಇಡ್ಲಿ ಅಕ್ಕಿಯಲ್ಲೇ ಹೋಟೆಲಲ್ಲೂ ಸಹ ಇಡ್ಲಿ ಮಾಡೋದ್ರೆ ಅದರಿಂದ ಇಷ್ಟು ಸ್ಮೂತು, ಇಷ್ಟೊಂದು ಚೆನ್ನಾಗಿ ಬಂದಿರುತ್ತೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಇದ್ರ ಮೇಲ್ಗಡೆ ಮತ್ತೆ ನಾನು ಗೀ ಪುಡಿ ಇಡ್ಲಿ ಅಂತ ಕೊಡ್ತಾರೆ ಗೊತ್ತಾ ಹೋಟೆಲಲ್ಲಿ, ಅದೇ ಥರ ಅದನ್ನು ಸಹ ಮಾಡ್ತಾಯಿದ್ದೀನಿ. ಅದೇ ಇಡ್ಲಿಲಿ ನೋಡಿ, ಅದಕ್ಕೆ ತುಪ್ಪ ಮತ್ತು ಇಡ್ಲಿ ಪುಡಿ ಬರುತ್ತಲ್ಲ, ಚಟ್ನಿ ಪುಡಿ, ಅದು ಹಾಕ್ಕೊಂಡು ತಿಂದರೆ ಅದನ್ನೇ ಗೀ ಪುಡಿ ಇಡ್ಲಿ ಅಂತ ಹೇಳ್ತಾರೆ. ಅದಕ್ಕೆ 50 ರೂಪೀಸ್ ತೊಗೊತಾರೆ ಹೋಟೆಲಲ್ಲಿ. ಅದ್ರ ಬದಲು ನಾವೇ ಮಾಡ್ಕೊಂಡು ತಿಂದರೆ ಮನೇಲಿ ಚೆನ್ನಾಗಿರುತ್ತೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.